ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಪರೀಕ್ಷೆ ಅಕ್ರಮಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಆ ವಿಡಿಯೋ ಆ ರೀತಿಯಲ್ಲಿ ಇದೆ. ಲಾಡ್ಜ್ನಲ್ಲೇ ಕುತ್ಕೊಂಡ ಒಬ್ಬ ವ್ಯಕ್ತಿ ಅಭ್ಯರ್ಥಿಗಳಿಗೆ ಉತ್ತರವನ್ನ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಸುಮಾರು 6 ರಿಂದ 7 ತಿಂಗಳ ಹಿಂದಿನ ವಿಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಆ ಕಡೆಯಿಂದ ಪ್ರಶ್ನೆ ಇದ್ರೆ ಈ ಕಡೆಯಿಂದ ಲಾಡ್ಜ್ನಲ್ಲಿ ಕುತ್ಕೊಂಡ ವ್ಯಕ್ತಿ ಅಭ್ಯರ್ಥಿಗಳಿಗೆ ಉತ್ತರವನ್ನ ಹೇಳ್ಕೊಡ್ತಾ ಇದ್ದಾನೆ. ಇನ್ನು ಕೆಲವೇ ಗಂಟೆಗಳ ಹಿಂದೆ ಈ ವಿಡಿಯೋ ರಿಲೀಸ್ ಆಗಿದೆ, ಅಂದ್ರೆ ವೈರಲ್ ಆಗ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲೂ ಕೂಡ ಆ ವಿಡಿಯೋವನ್ನ ನಾವು ಪ್ಲೇ ಮಾಡಿ ತೋರಿಸಿದ್ವಿ. ಯಾವ ಪರೀಕ್ಷೆಗೆ ಉತ್ತರವನ್ನ ಹೇಳ್ಕೊಟ್ಟ ಹಾಗಾದ್ರೆ ಲಾಡ್ಜ್ ನಲ್ಲಿ ಕೂತ ಆ ಹುಡುಗ, ಆ ವ್ಯಕ್ತಿ? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ದಾಖಲೆ ಮಾಹಿತಿ. ಲಾಡ್ಜ್ ನಲ್ಲೇ ಕುಳಿತ ಒಬ್ಬ ವ್ಯಕ್ತಿ, ಅಂದ್ರೆ ಹುಡುಗ, ಎಲ್ಲೋ ಕೂತಂತ ಅಭ್ಯರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ನೀಟಾಗಿ ಆನ್ಸರ್ ಅನ್ನ ಹೇಳ್ಕೊಡ್ತಾ ಇದ್ದ. ಅಸಲಿಗೆ ಆ ವಿಡಿಯೋ ಯಾವ ಎಕ್ಸಾಮಿಗೆ ಸಂಬಂಧಪಟ್ಟಿದ್ದು, ಆತ ಯಾರು, ಏನು, ಎತ್ತ, ಕೆಲವೇ ಗಂಟೆಗಳ ಹಿಂದೆ ರಿಲೀಸ್ ಆದಂತ ವಿಡಿಯೋ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಕಳೆದ ವರ್ಷ ನಡೆದಿತ್ತು ಜೂನಿಯರ್ ಎಂಜಿನಿಯರಿಂಗ್ ಪರೀಕ್ಷೆ. ಎಂಜಿನಿಯರಿಂಗ್ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿತ್ತು. ಲಾಡ್ಜ್ ನಿಂದಲೇ ಉತ್ತರವನ್ನ ಆ ಹುಡುಗ ಹೇಳ್ಕೊಟ್ಟಿದ್ದ. ಈಗ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಆ ಬಗ್ಗೆ ಮಾಹಿತಿ. ಯಾಕಂದ್ರೆ ಕ್ವೆಶ್ಚನ್ ಪೇಪರ್ ಹೆಂಗಿರುತ್ತೆ, ಆ ವಿಡಿಯೋದಲ್ಲಿ ಆತ ಹೇಳ್ಕೊಟ್ಟಿದ್ದೆಲ್ಲ ತಾಳೆ ಹಾಕಿ ನೋಡಿದಾಗ ಹೌದು, ಇದು ಕಳೆದ ವರ್ಷ ನಡೆದಂತ ಜೂನಿಯರ್ ಎಂಜಿನಿಯರ್ ಪರೀಕ್ಷೆ ಅಂತ ಗೊತ್ತಾಗಿದೆ. ಎಂಜಿನಿಯರ್ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿತ್ತು. ಹಾಗಾದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪರೀಕ್ಷೆಗಳಲ್ಲೂ ಹಿಂಗೆ ಆಗುತ್ತಾ? ನೌಕರಿ ಪಡಿಬೇಕು ಅಂದ್ರೆ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಇದೆಲ್ಲ ನೋಡಿದಾಗ. ನ್ಯೂಸ್ 18 ಕನ್ನಡಕ್ಕೆ ಆ ವಿಡಿಯೋದ ಅಸಲಿಯತ್ತೇನಿದೆ ಅದು ಲಭ್ಯವಾಗಿದೆ. ಯಾವ ಪರೀಕ್ಷೆ, ಏನು, ಎತ್ತ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಇದು ಜೂನಿಯರ್ ಎಂಜಿನಿಯರ್ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷ ನಡೆದಿತ್ತು. ಆತ ಹೇಳ್ಕೊಡ್ತಿರುವಂತ ಆನ್ಸರ್ಗಳಿಗೂ ಇಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಇರುವಂತ ಕ್ವೆಶ್ಚನ್ಸ್ ಮತ್ತೆ ಆಪ್ಷನ್ಸ್ ಗಳಿಗೂ ಕಂಪೇರ್ ಮಾಡಿ ನೋಡಿದಾಗ ಹೌದು, ಇದು ಕಳೆದ ವರ್ಷ ನಡೆದಂತ ಎಕ್ಸಾಮ್ ಅಂತ ಈಗ ವಿಷಯಗಳು ಗೊತ್ತಾಗ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಈ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಈಗ ಎಲ್ಲ ಕಡೆ ಮಾಧ್ಯಮದಲ್ಲಿ ಪ್ರಸಾರ ಆದ್ಮೇಲೆ ಇದು ಎಲ್ಲಿಯದ್ದು, ಏನು, ಎತ್ತ ಅಂತ ಹುಡ್ಕೊಂಡು ಹೋದಾಗ ಕೆಲವೇ ಗಂಟೆಗಳ ಹಿಂದೆ ವಿಡಿಯೋ ರಿಲೀಸ್ ಆಗಿದ್ರು ಕೂಡ ಯಾವ ಎಕ್ಸಾಮ್ದು ಅಂತ ತಾಳೆ ಹಾಕಿ ನೋಡಿದಾಗ ವಿಷಯ ಗೊತ್ತಾಗಿದ್ದು ಕಳೆದ ವರ್ಷದ್ದು ಅಂತ. ಮಿಡಲ್ ಅಕ್ಟೋಬರ್ ವಿಜಯನಗರ ಎಂಪೈರ್ಸ್ ಸನ್ಫ್ಲವರ್ ಆಯಿಲ್ 60 ಮಿಡಲ್ ಅಕ್ಟೋಬರ್ ವಿಜಯನಗರ ಎಂಪೈರ್ಸ್ ಸನ್ಫ್ಲವರ್ ಆಯಿಲ್ 60 ಮಿಡಲ್ ಅಕ್ಟೋಬರ್ ವಿಜಯನಗರ ಎಂಪೈರ್ಸ್ ಸನ್ಫ್ಲವರ್ ಆಯಿಲ್ 60 ಮಿಡಲ್ ಅಕ್ಟೋಬರ್ ಇಲ್ಲ, ಆತ ಏನ್ ಆನ್ಸರ್ ಹೇಳ್ಕೊಡ್ತಾ ಇದ್ದಾನೆ ಲಾಡ್ಜ್ ನಲ್ಲಿ ಕೂತು. ಕಳೆದ ವರ್ಷ
ಜೂನಿಯರ್ ಎಂಜಿನಿಯರ್ ಪರೀಕ್ಷೆ ಫೇಸ್ ಮಾಡಿದ ಅಭ್ಯರ್ಥಿಗಳಿಗೆ ಬಂದಂತ ಕ್ವೆಶ್ಚನ್ಗೂ ಅಲ್ಲಿ ಬಂದಂತ ಆಪ್ಷನ್ಸ್ಗಳಿಗೂ ತಾಳೆ ಹಾಕಿ ನೋಡಿದಾಗ ನೋಡಿ ಆತ ಹೇಳ್ಕೊಡ್ತಿರೋ ಆನ್ಸರ್ಗಳಿಗೂ ಈ ಕ್ವೆಶ್ಚನ್ ಪೇಪರ್ ಅಲ್ಲಿರುವಂತ ಆಪ್ಷನ್ಸ್ಗಳಿಗೂ ಸರಿ ಹೊಂದುತ್ತಾ ಇದೆ, ತಾಳೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ಕಳೆದ ವರ್ಷದ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿನ ಅಭ್ಯರ್ಥಿಗಳಿಗೆ ಈತ ಆನ್ಸರ್ ಹೇಳ್ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ತನಿಖೆ ಆದ್ಮೇಲೆ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಇದೊಂದು ವಿಡಿಯೋ ವೈರಲ್ ಆಯ್ತು, ಬೆಳಗ್ಗೆ ಮಾಧ್ಯಮದಲ್ಲಿ ಪ್ರಸಾರ ಆಯ್ತು. ಮಾಧ್ಯಮದಲ್ಲಿ ಪ್ರಸಾರ ಆದ ಕೆಲವೇ ಗಂಟೆಗಳಲ್ಲಿ ತಾಳೆ ಹಾಕಿ ನೋಡಿದಾಗ, ಯಾಕಂದ್ರೆ ಇದು ರೀಸೆಂಟ್ ಆಗಿದ್ದಿದ್ದೆ ಅಂತ ಒಂದು ಅನುಮಾನಗಳು ಇತ್ತು. ಸೊ ಹಾಗಾಗಿ 6 ತಿಂಗಳಿದ್ದ 7 ತಿಂಗಳಿದ್ದ ಅಂತ ನೋಡಿದಾಗ ಇಲ್ಲ, ಇದು ಕಳೆದ ವರ್ಷದ್ದು, 1 ವರ್ಷದ ಹಿಂದಿಂದು ಅಂತ ಗೊತ್ತಾಯ್ತು. ಹಾಗಾದ್ರೆ ಈತ ಆಪ್ಷನ್ಗಳನ್ನ ಅಷ್ಟು ನೀಟಾಗಿ ಸಮಾಧಾನದಿಂದ ಅರ್ಥ ಆಗೋ ರೀತಿಯಲ್ಲಿ ಪರೀಕ್ಷಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಈ ಆಪ್ಷನ್ಸ್ ಹಂಗಾದ್ರೆ ಯಾವ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿತ್ತು ಅಂತ ಹುಡ್ಕೊಂಡು ಹೋದಾಗ ಕಳೆದ ವರ್ಷ ನಡೆದಂತ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸಾಕ್ಷಿಗಳು ಕೂಡ ಈಗ ಲಭ್ಯ ಇರೋದ್ರಿಂದ ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿದಾಗ ಇದರಲ್ಲೂ ಒಂದು ಜಾಲ ಇತ್ತಾ, ಅಥವಾ ಇದೇ ಜಾಲ ಈಗ PSI ಪರೀಕ್ಷೆ ಗೋಲ್ಮಾಲ್ ಅಲ್ಲಿ ಪಾಲ್ಗೊಂಡಿರೋದಾ, ಅಥವಾ ಎಲ್ಲಾ ಪರೀಕ್ಷೆಗಳಲ್ಲೂ ಈ ಜಾಲ ಆಕ್ಟಿವ್ ಆಗಿರುತ್ತಾ, ಇವ್ರಿಗೆ ಯಾರು ಶ್ರೀರಕ್ಷೆ ಇದೆ, ಎಲ್ಲಿಂದ ಕ್ವೆಶ್ಚನ್ ಪೇಪರ್ ಸಿಗುತ್ತೆ, ಮತ್ತೆ ಯಾವ ಡಿವೈಸ್ ಗಳನ್ನ ಇವ್ರು ಯೂಸ್ ಮಾಡಿ ಟೆಕ್ನಿಕಲಿ ಅಭ್ಯರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಇಷ್ಟೆಲ್ಲ ಆದ್ರೂ ಎಕ್ಸಾಮ್ ಸೆಂಟರ್ ನಲ್ಲಿ ಹಾಗಾದ್ರೆ ಚೆಕ್ ಮಾಡ್ತಾ ಇರ್ಲಿಲ್ವಾ? ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ಬೇಕಾಗತ್ತೆ. ಆದ್ರೆ ಇದು ಎಷ್ಟು ವರ್ಷಗಳಿಂದ ಈ ತರ ಗೋಲ್ಮಾಲ್ ನಡೀತಾ ಇದೆ, ಪರೀಕ್ಷೆಗಳಲ್ಲಿ ಅಕ್ರಮ ನಡೀತಾ ಇದೆ, ಎಷ್ಟು ಪ್ರಾಮಾಣಿಕ ಅಭ್ಯರ್ಥಿಗಳು ಬಹುಶಃ ಈ ತರ ಮೋಸ ಮಾಡಕ್ ಹೋಗಿ ಕೆಲಸ ಸಿಗದೆ ಪಾಪ ಪರಿತಪಿಸ್ತಾ ಇದ್ದಾರೋ, ನಿರಾಸೆಗೊಂಡಿದ್ದಾರೋ ಗೊತ್ತಿಲ್ಲ. ವಿಜಯನಗರ ಎಂಪೈರ್ಸ್ ಮಿಡಲ್ ಅಕ್ಟೋಬರ್ Vijayanagara empires sunflower oil 60 middle October Vijayanagara empires sunflower oil 60 middle October Vijayanagara empires ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಇದು 6-7 ತಿಂಗಳ ಹಿಂದೆ FDA ಎಕ್ಸಾಮ್ದು ಅಂತ ಅಂದ್ಕೊಂಡಿದ್ವಿ ವೈರಲ್ ಆದಂತ ಟೈಮ್ನಲ್ಲಿ. ಬಟ್ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ಆಲ್ಮೋಸ್ಟ್ ಒಂದು ಸ್ಪಷ್ಟ ಉತ್ತರ ಸಿಗ್ತಿರೋದು ಇದು ಕಳೆದ ವರ್ಷದ ಜೂನಿಯರ್ ಎಂಜಿನಿಯರ್ ಪರೀಕ್ಷೆದ್ದು ಅಂತ. ಯಾಕಂದ್ರೆ ಆ ಕ್ವೆಶ್ಚನ್ ಪೇಪರ್ ನೋಡಿದಾಗ ಆ ವ್ಯಕ್ತಿ ಆನ್ಸರ್ ಏನ್ ಹೇಳ್ತಾ ಇದ್ರು, ಆಪ್ಷನ್ಸ್ ಅದೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಇದಿರಬಹುದು ಅಂತ. ಬಟ್ ಅಫಿಷಿಯಲ್ ಆಗಿ ಇದನ್ನು ಡಿಕ್ಲೇರ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಫೈನಲಿ ಇದು 1 ವರ್ಷದ ಹಿಂದಿದ್ದು ಅಂತ ಹೆಂಗ್ ಪತ್ತೆ ಆಯ್ತು? ಹೌದು ಸರ್, ಮತ್ತೆ ಏನು ವಿಡಿಯೋನ ಸಿಕ್ಕಿತ್ತು. ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿ ಏನು ಪರೀಕ್ಷಾರ್ಥಿಗಳಿಗೆ ಆ ರೂಮ್ ನಲ್ಲಿ ಕೂತ್ಕೊಂಡು ಆನ್ಸರ್ ಅನ್ನ ಮಾಡ್ತಿದ್ದ. ಇದು ಯಾವ ಡಿಪಾರ್ಟ್ಮೆಂಟ್ ಪರೀಕ್ಷೆನ ನಡೆದಿದ್ರು, KPSC ನಡೆದಿತ್ತು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಎಕ್ಸಾಮ್ ಗಳು ನಡೆದಿದ್ವು, ಅದ್ರದ್ದು ವಿಡಿಯೋ ಏನಾದ್ರು ಇರಬಹುದಾ ಅಂತ ಒಂದು ಇದು ಗೊತ್ತಾಗ್ತಾ ಇತ್ತು. ಆದ್ರೆ ಎಲ್ಲಿಂದ ಅಂತ ಇನ್ನೂವರೆಗೂ ಕನ್ಫರ್ಮ್ ಆಗಿರಲಿಲ್ಲ. ಆದ್ರೆ ಈಗ ಅದ್ರದ್ದು ಏನು ಈತ ವ್ಯಕ್ತಿ ಏನ್ ಹೇಳ್ತಾನೆ, ಆ ವ್ಯಕ್ತಿ ಹೇಳುವಂತ ಕ್ವಶನ್ ಗಳನ್ನ ಕಂಪೇರ್ ಮಾಡಿದಾಗ ಇದು ಜೂನಿಯರ್ ಇಂಜಿನಿಯರ್
ಏನು ಎಕ್ಸಾಮ್ ಆಗಿದ್ವು ಕಳೆದ 2021 ಡಿಸೆಂಬರ್ ನಲ್ಲಿ. ಆ ಎಕ್ಸಾಮ್ ಪೇಪರ್ ಗಳಲ್ಲಿ ಇದು ಈ ಒಂದು ಕ್ವಶನ್ ಗಳಿರುವುದು ಮತ್ತೆ ಅವನು ಆನ್ಸರ್ ಮಾಡೋದಕ್ಕೆ ಟ್ಯಾಲಿ ಆಗುತ್ತೆ. ಹೀಗಾಗಿ ಇದು ಏನು 2021 ಡಿಸೆಂಬರ್ ನಲ್ಲಿ ನಡೆದಂತಹ ಒಂದು ಜೂನಿಯರ್ ಇಂಜಿನಿಯರ್ PWD ಒಂದು ಜೂನಿಯರ್ ಇಂಜಿನಿಯರ್ ಏನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಇದ್ರ ಬಗ್ಗೆಯೂ ಕೂಡ ಪೊಲೀಸರು ಏನು CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪರೀಕ್ಷೆಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ರು, ಎಷ್ಟು ಪೋಸ್ಟ್ ಗಳನ್ನ ಈ ಒಂದು ಇದರಲ್ಲಿ ಏನು ಜೂನಿಯರ್ ಇಂಜಿನಿಯರ್ ಕರೆದಿದ್ರು, ಅದರ ಬಗ್ಗೆಯೂ ಕೂಡ ಈಗ CID ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಇಷ್ಟು ಹೊತ್ತಿಗೆ ಏನೋ ಗೊಂದಲ ಇದ್ದಂತೆ ಯಾವ ಪರೀಕ್ಷೆಯ ವಿಡಿಯೋ ಇದು, ಯಾವ ಪರೀಕ್ಷೆಯಲ್ಲಿ ಈತ ಆನ್ಸರ್ ಹೇಳಿದ್ದ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಅದಕ್ಕೆ ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ. ಯಾಕಂತಂದ್ರೆ ಆ ಪರೀಕ್ಷೆಯ ಈ ಆನ್ಸರ್ ಹೇಳುವಂತಹ ವ್ಯಕ್ತಿಯ ಏನು ಕ್ವಶನ್ ಗಳು ಹೇಳ್ತಾರೆ ಅದೇ ಕ್ವಶನ್ ಗೆ ಇರೋದು ಈ ಒಂದು ಜೂನಿಯರ್ ಇಂಜಿನಿಯರ್ ಪತ್ರಿಕೆಯಲ್ಲಿ. ಹೀಗಾಗಿ ಇದು ಒಂದು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಅನ್ನ ಮಾಡಿದ್ರು. ಆ ಎಕ್ಸಾಮ್ ನಲ್ಲಿ ಇವರು ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಗಳನ್ನ ಕೊಟ್ಟು ಆ ಬ್ಲೂಟೂತ್ ಮೂಲಕ ಈತವನ್ನು ಏನು ಒಂದು ಕಡೆ ರೂಮ್ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಆನ್ಸರ್ ಅನ್ನು ಹೇಳ್ತಾ ಇದ್ದ. ಈ ಆನ್ಸರ್ ಹೇಳಿದಂತ ಏನು ವ್ಯಕ್ತಿ ಆನ್ಸರ್ ಹೇಳ್ತಾನೆ ಅವರು ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಟಿಕ್ ಅನ್ನ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಏನ್ PSI ಎಕ್ಸಾಮ್ ಏನಿದೆ ಈ ಎಕ್ಸಾಮ್ ಅಕ್ರಮದ ಬಯಲಿಗೆ ಹೇಳ್ತಿದ್ದಂಗೆ ಈ ಹಿಂದೆ ನಡೆದಂತ ಎಲ್ಲಾ ಪರೀಕ್ಷೆಯ ಅಕ್ರಮ ನಡೆದಿರುವಂತ ಅಕ್ರಮಗಳ ಬಗ್ಗೆ ಈಗ ಒಂದೊಂದಾಗಿ ಹೊರ ಬರ್ತಾ ಇದಾವೆ. ಈ ಇನ್ನು ಎಷ್ಟು ಎಕ್ಸಾಮ್ ಆಗಿತ್ತು. ಇದೀಗ ಕಲಬುರಗಿ ಭಾಗದಲ್ಲಿ ಈ ವಿಡಿಯೋ ಫಸ್ಟ್ ವೈರಲ್ ಆಯ್ತು, ಆಮೇಲೆ ಮಾಧ್ಯಮಕ್ಕೆ ಸಿಕ್ತು. ಬಟ್ ಕೆಲವೇ ಗಂಟೆಗಳಲ್ಲಿ ಗೊತ್ತಾಯ್ತು ಇದು ಕಳೆದ ಅಂದ್ರೆ 2021 ಡಿಸೆಂಬರ್ ನಲ್ಲಿ ಆದಂತ PWD ಜೂನಿಯರ್ ಎಂಜಿನಿಯರ್ ಪರೀಕ್ಷೆದು ಅಂತ ಹೇಳಿ. ಬಟ್ ಕಲಬುರಗಿ ಭಾಗದಲ್ಲಿ ವೈರಲ್ ಆಗ್ತಿರೋದ್ರಿಂದ ಅದೇ ಭಾಗದಲ್ಲಿ ಈ ತರದೊಂದು ಅಕ್ರಮ ನಡೆದಿತ್ತು ಅಂತಾನ ಅಥವಾ ಆ ಸ್ಲ್ಯಾಂಗ್ ಎಲ್ಲ ನೋಡಿದಾಗ ನಾರ್ತ್ ಕರ್ನಾಟಕದಲ್ಲೇ ನಡೆದಿರಬಹುದು ಅಂತ ಸಂಶಯಗಳು ಬರ್ತಿದೆ. ಎಕ್ಸಾಕ್ಟ್ಲಿ ಪ್ಲೇಸ್ ಏನಾದ್ರೂ ಗೊತ್ತಾಯ್ತಾ? ಇನ್ನುವರೆಗೂ ಅದು ಯಾವ ಪ್ಲೇಸ್ ಇಂದ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅದ್ರ ಬಗ್ಗೆಯೂ ಕೂಡ ಆ ವ್ಯಕ್ತಿ ಎಲ್ಲಿ ಕೂತ್ಕೊಂಡು ಅದನ್ನ ಆಪರೇಟ್ ಮಾಡ್ತಾ ಇದ್ದ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಲಿಂಕ್ ಇದ್ದಂತವ್ರು ಯಾರು, ಆ ವ್ಯಕ್ತಿಗೆ ಆನ್ಸರ್ ಹೇಳಿಕೆಯನ್ನು ಏನು ಕೊಟ್ಟಿದ್ರು ಅವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನು ತನಿಖೆ ಆಗ್ಬೇಕಾಗಿದೆ. ಆದ್ರೆ ಆತ ಯಾರು ಮತ್ತೆ ಯಾವ ಯಾವ ಡಿಸ್ಟಿಕ್ ಅಲ್ಲಿ ನಡೆದಂತ ಸೆಂಟರ್ ಗಳಲ್ಲಿ ನಡೆದಂತ ಅಭ್ಯರ್ಥಿಗಳಿಗೆ ಈತ ಆನ್ಸರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂದ್ರೆ ಆ ವ್ಯಕ್ತಿ ಯಾರಿಗೆ ಅಂದ್ರೆ ಯಾವ ಡಿಸ್ಟಿಕ್ ಅಲ್ಲಿ ಯಾವ ಪರೀಕ್ಷಾ ಕೇಂದ್ರಗಳಲ್ಲಿ ಇದ್ದಂತ ಅಭ್ಯರ್ಥಿಗಳಿಗೆ ಆನ್ಸರ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದ್ರ ಬಗ್ಗೆ ಕೂಡ CID ಅಧಿಕಾರಿಗಳು ಒಂದು ತಂಡನೆ ಈಗ ಅದ್ರ ಬಗ್ಗೆ ಇಷ್ಟೆಲ್ಲ ಆದ್ಮೇಲೆ ಸ್ವಇಚ್ಛೆಯಿಂದನೇ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಯಾರ ಕಡೆಯಿಂದಾದ್ರೂ ದೂರು ದಾಖಲಾಗಿರೋ ಬಗ್ಗೆ ಏನಾದ್ರು ಮಾಹಿತಿ? ಈ ಬಗ್ಗೆ ಇನ್ನು ಯಾವುದೇ ಇಲ್ಲ. ಈ ಒಂದು ಜೂನಿಯರ್ ಇಂಜಿನಿಯರ್ ಏನು ಪರೀಕ್ಷೆ ಆಯ್ತು, ಆ ಪರೀಕ್ಷೆ ಆದ ಬಳಿಕ ಕೂಡ ಹಲವರು ಅಪಸ್ವರವನ್ನ ಎತ್ತಿದ್ರು. ಈ ಜೂನಿಯರ್ ಇಂಜಿನಿಯರ್ ಅನ್ನು PWD ಅಲ್ಲಿ ಕರೆದಿದ್ದಾರೆ. ಇದ್ರಲ್ಲೂ ಕೂಡ ಗೋಲ್ಮಾಲ್ ಆಗಿದೆ, ಅಕ್ರಮ ಆಗಿದೆ. ಈ ಒಂದು ಇದರಲ್ಲಿ ಹಲವು ಅಭ್ಯರ್ಥಿಗಳು ದುಡ್ಡು ಕೊಟ್ಟು ತಮ್ಮ ಏನು ಈ ಎಕ್ಸಾಮ್ ಗಳನ್ನ ಬರೆದಿದ್ದಾರೆ. ಏನು ನಿಜವಾದ ಏನು ಓದಿದಂತ ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ರೀತಿಯ ಒಂದು ಸ್ಪಷ್ಟ ದಾಖಲೆ ಇಲ್ಲದ ಕಾರಣ ಇಲ್ಲಿವರೆಗೂ ಕೂಡ ಯಾರು ಒಂದು ಪ್ರಕರಣವನ್ನ ದಾಖಲು ಮಾಡಲಿಲ್ಲ. ಆದ್ರೆ ಓರಲ್ ಆಗಿ ಎಲ್ಲರಿಗೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಏನಂತಂದ್ರೆ ಇದರಲ್ಲಿ ಕೂಡ ದುಡ್ಡು ಸುಮಾರು 50 ರಿಂದ 60 ಲಕ್ಷ ಒಬ್ಬೊಬ್ಬ ಅಭ್ಯರ್ಥಿಯಿಂದ ದುಡ್ಡು ತಗೊಂಡು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಲ್ಲದೆ ಆ ಒಂದು ಜೂನಿಯರ್ ಇಂಜಿನಿಯರ್ ಏನು ಎಕ್ಸಾಮ್ ಇತ್ತು ಆ ಎಕ್ಸಾಮ್ ಅಲ್ಲಿ ಕೂಡ ಈ RD ಪಾಟೀಲ್ ಕೆಲ ಅಭ್ಯರ್ಥಿಗಳನ್ನ ಈ ಬ್ಲೂಟೂತ್ ಅನ್ನ ಕೊಟ್ಟು ಅವ್ರಿಗೆ ಪಾಸ್ ಮಾಡಿದ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈಗ RD ಪಾಟೀಲ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಂತಹ CID ಅಧಿಕಾರಿಗಳು ಅವನನ್ನ ವಿಚಾರಣೆ ಸೆಪರೇಟ್ ಎಕ್ಸಾಮ್ ಗಳಿಗೆ ಈ ತರ ಜಾಲ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲಾ ಎಕ್ಸಾಮ್ ಗಳಲ್ಲೂ ಅಕ್ರಮ ಆಗಿದೆ ಅನ್ನೋದು ಒಂದೊಂದೇ ವಿಷಯ ಬಹಿರಂಗ ಆಗ್ತಿರೋದ್ರಿಂದ ಇದೇ ಜಾಲ ಎಲ್ಲಾ ಎಕ್ಸಾಮ್ ನಲ್ಲೂ ಕೈ ಆಡಿಸ್ತಿತ್ತು. ಅಂದ್ರೆ ಅಭ್ಯರ್ಥಿಗಳಿಂದ ದುಡ್ಡು ತಗೊಳ್ಳೋದು, ಅವ್ರಿಗೆ ಆನ್ಸರ್ ಹೇಳ್ಕೊಡೋದು, ಇಂಥದ್ದು ಮಾಡ್ತಿತ್ತು ಅಂತನ? ಹೌದು. ಈಗ RD ಪಾಟೀಲ್ ಮತ್ತೆ ಮಾಂತೇಶ್ ಪಾಟೀಲ್ ಇದೇನ್ ಇಬ್ಬರು ಸಹೋದರರಿದ್ದಾರೆ. ಈ ಇಬ್ಬರು ಸಹೋದರರು ಈ ಏನ್ ಎಕ್ಸಾಮ್ ಗಳನ್ನ ಸರ್ಕಾರ ಕಡೆಯಿಂದ ಏನ್ ಎಕ್ಸಾಮ್ ಗಳ ಕಂಡಕ್ಟ್ ಮಾಡ್ತಾರೆ, KPC ಕಡೆಯಿಂದ ಆದಂತಹ ಏನ್ ಎಕ್ಸಾಮ್ ಗಳಿದೆ ಎಲ್ಲದಕ್ಕೂ ಕೂಡ ಇವರೇ ಕಿಂಗ್ ಪಿನ್ ಆಗಿದ್ರು. ಈ ಭಾಗದಲ್ಲಿ ಎಲ್ಲೇ ಎಕ್ಸಾಮ್ ನಡೆದ್ರು ಕೂಡ ಅದಕ್ಕೆ ಅವರು ಅಭ್ಯರ್ಥಿಗಳನ್ನ ಹುಡುಕುವಂತ ಕೆಲಸ ಮಾಂತೇಶ್ ಪಾಟೀಲ್ ಮಾಡಿದ್ರೆ ಆ ಅಭ್ಯರ್ಥಿಗಳಿಗೆ ಯಾವ ರೀತಿ ಪಾಸ್ ಮಾಡ್ಬೇಕಂತ ಪ್ಲಾನ್ ಅನ್ನ ಈ RD ಪಾಟೀಲ್ ಮಾಡ್ತಾ ಇದ್ದ. ಆ ಅಭ್ಯರ್ಥಿಗಳನ್ನ ಎಷ್ಟು ಅಭ್ಯರ್ಥಿಗಳನ್ನ ತಗೊಂಡ್ ಬರ್ತಾರೆ, ಆ ಅಭ್ಯರ್ಥಿಗಳಿಗೆ ಯಾವ ಎಕ್ಸಾಮ್ ಸೆಂಟರ್ ಇಲ್ಲದಾರೆ ಅನ್ನೋದು ಮಾಹಿತಿ ಕೊಡ್ತಾ ಇದ್ರು. ಅಲ್ಲದೆ ಆ ಅಭ್ಯರ್ಥಿಗಳನ್ನ ಎಷ್ಟು ಅಮೌಂಟ್ ಅನ್ನ ಕೂಡ ಈ ಮಾಂತೇಶ್ ಪಾಟೀಲ್ ಫಿಕ್ಸ್ ಮಾಡ್ತಾ ಇದ್ದ. ಆ ಫಿಕ್ಸ್ ಮಾಡಿದ ನಂತರ ಅವರನ್ನ ಎಕ್ಸಾಮ್ ಸೆಂಟರ್ ಗಳಲ್ಲಿ ಯಾವ ರೀತಿ ಅಥವಾ OMR ಶೀಟ್ ಅನ್ನ ತಿದ್ದಿ ಅವರಿಗೆ ಪಾಸ್ ಮಾಡಿಸ್ಬೇಕಾ ಅಥವಾ ಈ ಬ್ಲೂಟೂತ್ ಮೈಕ್ರೋ ಬ್ಲೂಟೂತ್ ಅನ್ನ ಈ ಡಿವೈಸ್ ಅನ್ನ ಕೊಟ್ಟು ಅವರಿಗೆ ಪಾಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನ್ ಮಾಡ್ತಾ ಇದ್ರು. ಅಲ್ಲ ಈ ಎಲ್ಲಾ ಕೂಡ ಕಂಪ್ಲೀಟ್ ಆಗಿ ಒಂದು ಟೀಮ್ ವರ್ಕ್ ಅನ್ನ ಮಾಡ್ತಾ ಇದ್ರು. ಈ ಇಬ್ಬರು ಸಹೋದರರು ಏನಂತಂದ್ರೆ ಎಕ್ಸ್ಪರ್ಟ್ ಗಳನ್ನ ತಂದು ಅವರಿಂದ ಈ ಆನ್ಸರ್ ಗಳನ್ನ ಹೇಳ್ತಾ ಇದ್ರು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.
ಅವರಿಗೆ ಯಾವ ರೀತಿ ಎಲ್ಲ ಈಗ ಏನು ಆರ್ ಡಿ ಪಾಟೀಲ್ ಬಂಧಿಸಿ ಮತ್ತೆ ಮಾಂತೇಶ್ ಪಾಟೀಲ್ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಈಗ ಎಷ್ಟು ಎಕ್ಸಾಮ್ ಗಳಲ್ಲಿ ಇವರನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಸದ್ಯ ಅಷ್ಟೇ ಗೊತ್ತಾಗಲಿದೆ. ಥ್ಯಾಂಕ್ ಯು ಅರುಣ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. PSI ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ತನಿಖೆ ನಡೀತಿರುವಾಗಲೇ ಸಿಐಡಿ ಅಧಿಕಾರಿಗಳು ಈ ಬಗ್ಗೆ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದಾಗಲೇ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ನಮ್ಮ ರಾಜ್ಯದಲ್ಲಿ ಅಕ್ರಮಗಳು ನಡೆದಿದೆ ಅನ್ನೋದು ಒಂದೊಂದೇ ವಿಷಯಗಳಿಗೆ ಬಹಿರಂಗ ಆಗ್ತಿದೆ. ಅದಕ್ಕೆ ಪೂರಕ ಅನ್ನುವಂತೆ ಆಡಿಯೋ ಇರ್ಬೋದು, ವಿಡಿಯೋಗಳು ಸಾಕ್ಷಿ ಸಿಗ್ತಾ ಇದೆ. ಇನ್ನು ಕಳೆದ ಡಿಸೆಂಬರ್ ಅಂದ್ರೆ 2021ರ ಡಿಸೆಂಬರ್ನಲ್ಲಿ ನಡೆದಂತ PWD ಜೂನಿಯರ್ ಇಂಜಿನಿಯರ್ ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಲಭ್ಯವಾಗಿದೆ. ಇದು ಬೆಳಗ್ಗೆ ವೈರಲ್ ಆಯಿತು ಕಲಬುರಗಿ ಭಾಗದಲ್ಲಿ. ಅದಾದ್ಮೇಲೆ ನ್ಯೂಸ್ 18 ಕನ್ನಡದಲ್ಲೂ ನಾವು ಪ್ರಸಾರ ಮಾಡಿದ್ವಿ. ಪ್ರಸಾರ ಆದ ಕೆಲವೇ ಗಂಟೆಗಳಲ್ಲಿ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿರೋದು. ಇದು ಡಿಸೆಂಬರ್ನಲ್ಲಿ ಆದಂತ ಎಕ್ಸಾಮಿನ ಒಂದು ಪೇಪರ್ನ ಬಗ್ಗೆ ಒಬ್ಬ ವ್ಯಕ್ತಿ ಅಂದ್ರೆ ಆ ಹುಡುಗ ಲಾಡ್ಜ್ನಲ್ಲಿ ಕೂತು ಆನ್ಸರ್ ಅನ್ನ ಪರೀಕ್ಷಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ದ ಅಂತ. ಯಾಕಿದು ಡಿಸೆಂಬರ್ನಲ್ಲಿ ನಡೆದಂತ ಎಕ್ಸಾಮಿಗೆ ಕಂಪೇರ್ ಮಾಡ್ತಿದ್ದೀವಿ ಅಂದ್ರೆ ಆತ ಏನ್ ನೀಟಾಗಿ ಮೂರ್ ಸಲ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಪ್ರಶ್ನೆಗಳ ಆಪ್ಷನ್ಸ್ ಅನ್ನ ಹೇಳ್ತಾ ಇದ್ದ. ಸೊ ಅದು ಎಲ್ಲಿ ಬಂದಿತ್ತು ಹಂಗಾದ್ರೆ, ಯಾವ ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಆಪ್ಷನ್ಸ್ ಇದೆ ಅಂತ ಹುಡುಕಿದಾಗ ಇದು ಡಿಸೆಂಬರ್ನಲ್ಲಿ ನಡೆದಂತ PWD ಜೂನಿಯರ್ ಇಂಜಿನಿಯರ್ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ಅಂತ ಸದ್ಯಕ್ಕೆ ಗೊತ್ತಾಗಿದೆ. ಅಂದ್ರೆ ಮೇಲ್ನೋಟಕ್ಕೆ ಆತ ಹೇಳ್ದಂತ ಆಪ್ಷನ್ಸ್ಗೂ ಇಲ್ಲಿ ಬಂದಿರುವಂತ ಕ್ವೆಶ್ಚನ್ಸ್ ಮತ್ತೆ ಆಪ್ಷನ್ಸ್ ಆಲ್ಮೋಸ್ಟ್ ಸೇಮೇ ಇದೆ. ಆತ ಏನೇನ್ ಹೇಳಿದ್ದ ಈ ಕ್ವೆಶ್ಚನ್ ಪೇಪರ್ ಅಲ್ಲೂ ಹಂಗೆ ಇದೆ. ಮತ್ತೆ ಈ ಕಳೆದ ಡಿಸೆಂಬರ್ ನಡೆದಿತ್ತಲ್ಲ PWD ಜೂನಿಯರ್ ಇಂಜಿನಿಯರ್ ಪರೀಕ್ಷೆ, ಆ ಟೈಮ್ನಲ್ಲಿ ಅಕ್ರಮ ಆಗಿದೆ ಅಂತ ಪರೀಕ್ಷಾರ್ಥಿಗಳು ಹೇಳಿದ್ರು. ಬಟ್ ಅದನ್ನ ಸೀರಿಯಸ್ ಆಗಿ ಯಾರು ಕನ್ಸಿಡರ್ ಮಾಡಿರಲಿಲ್ಲ. ಆ ಬಗ್ಗೆ ತನಿಖೆನೂ ಏನು ಆಗಿರಲಿಲ್ಲ. ಬಟ್ ಈಗ ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಇದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಸಮಗ್ರವಾಗಿ ಮಾಡಬೇಕಾಗುತ್ತೆ. ಇದು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಒಂದು ದೊಡ್ಡ ಜಾಲ ಇದ್ರ ಹಿಂದೆ ಇದೆ, ಯಾರೋ ಪ್ರಭಾವಿಗಳು ಇದರಲ್ಲಿ ಇರಬಹುದು ಅಂತ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಪರೀಕ್ಷೆ ಫೇಸ್ ಮಾಡಿದಂತ ಶರಣಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ ಅವರೇ, ನೀವು ಡಿಸೆಂಬರ್ 2021ರಲ್ಲಿ ಎಕ್ಸಾಮ್ ಫೇಸ್ ಮಾಡಿದ್ರಿ ಅಲ್ವಾ, ಜೂನಿಯರ್ ಇಂಜಿನಿಯರ್? ಹೌದು ಮೇಡಮ್, ಬರ್ದಿದೆ ನಾನು. ಯಾವ ಭಾಗದಲ್ಲಿ ಬರ್ದಿದ್ ನೀವು? ಎಲ್ಲಿ ಬರ್ದಿದ್ರಿ? ನಾನು ಬೆಂಗಳೂರಲ್ಲಿ ಬರ್ದಿದೆ ಮೇಡಮ್. ಬೆಂಗಳೂರಲ್ಲಿ. ಆಗ ಡೌಟ್ ಇತ್ತಾ ನಿಮ್ಗೆಲ್ಲ? ಯಾಕಂದ್ರೆ ಆ ಟೈಮ್ನಲ್ಲಿ ಸುಮಾರು ಜನ ಪರೀಕ್ಷಾರ್ಥಿಗಳು ಹೇಳಿದ್ರಂತೆ ಇದ್ರಲ್ಲಿ ಅಕ್ರಮ ಆಗಿದೆ, ತನಿಖೆ ಆಗ್ಬೇಕು ಅಂತ. ನಿಮ್ ತನಕ ವಿಷಯ ಬಂದಿತ್ತ ಆತರ? ಆತರ ಏನು ಗೊತ್ತಾಗಿಲ್ಲ ಮೇಡಮ್, ನಮ್ಮ ಎಕ್ಸಾಮ್ ಕರೆಕ್ಟ್ ಆಗಿ ಬರ್ದಿದೀವಿ. ಆತರ ಫಸ್ಟ್ ಎಕ್ಸಾಮ್ ಬರೋ ಟೈಮಿಗೆ ಗೊತ್ತಾಗಿದ್ರೆ ಮೇಡಮ್, ಈಗ ಎಕ್ಸಾಮ್ ಬರ್ದ್ಮೇಲೆ ಗೊತ್ತಾಗಿದೆ ಮೇಡಮ್. ಈಗ ರಿಸಲ್ಟ್ ಬಂದಿದ್ದಿಲ್ಲ, ಆಗಲೇ ಗೊತ್ತಾಗಿತ್ತು. ಅಂದ್ರೆ ಇವತ್ತು ಗೊತ್ತಾಗಿದ್ದ ನಿಮ್ಗೆ ಅಥವಾ ಯಾವಾಗ ಗೊತ್ತಾಗಿದ್ದು ನೀವ್ ಹೇಳ್ತಿರೋದು? ಇವತ್ತು ಗೊತ್ತಾಗಿದೆ ಮೇಡಮ್. ಇವತ್ತು ಆ ವಿಡಿಯೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತಾ? ಹಾ ಮೇಡಮ್. ಈಗ ಆ ವಿಡಿಯೋ ನೀವು ನೋಡಿದ್ರೆ ಕೇಳಿಸ್ಕೊಂಡ್ರಲ್ವಾ ಆ ವ್ಯಕ್ತಿ ಆ ಆಪ್ಷನ್ಸ್ ಎಲ್ಲ ನೀಟಾಗಿ ಹೇಳ್ತಾ ಇರೋದು? ಹೌದು ಮೇಡಮ್, ಕೇಳಿಸ್ಕೊಂಡೆ. ಅದು ನೋಡಿದಾಗ ಕೇಳಿಸ್ಕೊಂಡಾಗ ನೀವೇನ್ ಎಕ್ಸಾಮ್ ಬರ್ದಿದ್ರಿ ಅದೇ ಪ್ರಶ್ನೆ ಪತ್ರಿಕೆಗೆ ಅಂದ್ರೆ ಅದೇ ಕ್ವೆಶ್ಚನ್ ಪೇಪರಿಗೆ ಆತ ಆನ್ಸರ್ ಹೇಳ್ಕೊಟ್ಟಿದ್ದು ಅಂತ ನಿಮ್ಗೆ ಡೌಟ್ ಬಂತಾ ಅಥವಾ ಕನ್ಫರ್ಮ್ ಆಗಿ ಹೇಳ್ತೀರಾ? ಅದೇ ಕ್ವೆಶ್ಚನ್ ಪ್ರಾಬ್ಲಮ್, ಅದೇ ನಾನು ಬರ್ದಿರೋದು. ಅದೇ ಆತ ಹೇಳ್ಕೊಟ್ಟಿರೋದು ಅಂತ ಅಲ್ವಾ? ಹೌದು ಮೇಡಮ್. ಈಗ ಎಷ್ಟು ಜನ ನೀವು ಒಟ್ಟಿಗೆ ಬರ್ದಿದ್ದು ನಿಮ್ ಸೆಂಟರ್ ಅಲ್ಲಿ, ಗೊತ್ತಾ? ಐಡಿಯಾ ಇದೆಯಾ? ನಮ್ಮ ಸೆಂಟರ್ ಅಲ್ಲಿ ಸುಮಾರು ಜನ ಬರ್ದಿದೆ ಮೇಡಮ್. ಇಷ್ಟು ತಿಂಗಳಾದ್ರೂ ನಿಮಗೆ ಇದ್ರಲ್ಲಿ ಅಕ್ರಮ ಆಗಿರ್ಬೋದು ಅಂತ ಸುದ್ದಿ ಬಂದಿಲ್ಲ. ಹಾಗಾದ್ರೆ ಈ ನಾರ್ತ್ ಭಾಗದಲ್ಲಿ ಮಾತ್ರ ಹಂಗ ಅನ್ಸ್ತು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸಿತ್ತು ಎಕ್ಸಾಮ್ ಫೇಸ್ ಮಾಡಿದಾಗ? ಈಸಿ ಇದೆ ಅನ್ಸ್ತಾ ಅಥವಾ ಟಫ್ ಇದೆ ಅನ್ಸಿತ್ತಾ? ನಮ್ಮದು ಗುಲ್ಬರ್ಗ ಮೇಡಮ್. ನಮ್ ಗುಲ್ಬರ್ಗಿಂದ ಬೆಂಗಳೂರು ಹಾಕಿಲ್ಲ ಸೆಂಟರ್, ಸ್ವಲ್ಪ ಸರಿಯಾಗಿ ನಡೀಬಹುದು ಎಕ್ಸಾಮ್. ಇಲ್ಲಿ ಅಕ್ರಮ ನಡೆಯಲ್ಲ ಅಂತ ಅನ್ಕೊಂಡಿದ್ವಿ ನಾವು. ಈಗ ನೋಡಿದ್ರೆ ಈಗ ಈ ರೀತಿ ಬರ್ತಾ ಇದೆ ಅಂದ್ರೆ ಬಹಳ ಅಕ್ರಮ ಆಗಿದೆ ಮೇಡಮ್ ಇದರಲ್ಲಿ. ಶರಣಪ್ಪ ಅವರೇ, ನೀವು ಸೆಲೆಕ್ಟ್ ಆಗಿದ್ರಾ ಕೇಳ್ಬೋದಾ? ಇನ್ನು ರಿಸಲ್ಟ್ ಬಂದಿಲ್ಲ ಮೇಡಮ್. ಬಂದಿಲ್ಲ. ಯಾವತ್ತಂತೆ ರಿಸಲ್ಟ್ ಇದು? ರಿಸಲ್ಟ್ ಬಿಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ವಿ ಮೇಡಮ್. ನಾವು ಇನ್ನ ಓದ್ತಾ ಇದ್ದೀವಿ, ಇನ್ನ ರಿಸಲ್ಟ್ ಬಂದಿಲ್ಲ. ಓ, ರಿಸಲ್ಟ್ ಇನ್ನೂ ಬಂದಿಲ್ಲ. ಹೌದು ಮೇಡಮ್. ಫೈನ್. ಮತ್ತೊಂದು ವಿಷಯ, ಈಗ ಕಲಬುರಗಿ ಭಾಗದಲ್ಲೇ ಈ ವಿಡಿಯೋ ವೈರಲ್ ಆಗ್ತಿರೋದು, ಅಲ್ಲಿದ್ದೇ ಎಲ್ಲ ಸುತ್ತಮುತ್ತ ಇರ್ಬೋದು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನಾರ ಐಡಿಯಾ? ಅದ್ರ ಬಗ್ಗೆ ಏನ್ ಮಾಹಿತಿ ಇಲ್ಲ ಮೇಡಮ್, ನಂಗೆ ಕಲಬುರಗಿಯಲ್ಲಿ ಇರ್ಬೋದು ಅಂತ ಗೊತ್ತಿಲ್ಲ. ಈಗ ಕೀ ಆನ್ಸರ್ ಎಲ್ಲ ಸಿಕ್ಕಿತ್ತಾ ನಿಮ್ಗೆ ಅವಾಗ? ಕೀ ಆನ್ಸರ್ ಬಿಟ್ಟಿದ್ದಾರೆ ಮೇಡಮ್. ಅದಕ್ಕೆ ಇದು ಕಂಪೇರ್ ಮಾಡಿದಾಗ ಅದೇ ಅಂತ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಮೇಡಮ್, ಅದೇ ಕ್ವೆಶ್ಚನ್ 100%. ಈಗ ನಿಮ್ ಜೊತೆಗೆ ಕಲಬುರಗಿ ಭಾಗದಿಂದ ಬಂದು ಎಷ್ಟು ಜನ ಫೇಸ್ ಮಾಡಿದ್ರಿ ಬೆಂಗಳೂರು ಸೆಂಟರ್ಗೆ ಬಂದು? ಕಲಬುರಗಿ ಎಲ್ಲರೂ ಬೆಂಗಳೂರಿಗೆ ಹೋಗಿದ್ದೆ ಮೇಡಮ್, ಎಲ್ಲರೂ. ಇವಾಗ ಏನಾಗ್ಬಿಡುತ್ತೆ, ಫಾರ್ ಎಕ್ಸಾಂಪಲ್ PUC ಅಂತಾನೆ ನಾನು ತಗೋತೀನಿ, ಗವರ್ಮೆಂಟ್ ಎಕ್ಸಾಮ್ ಬಿಡಿ.
PUC ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಎಸ್ಪೆಷಲಿ ಈ ಮ್ಯಾಥ್ಸ್ ಅಥವಾ ಕಷ್ಟ ಸಬ್ಜೆಕ್ಟ್ ಇದ್ದಾಗ ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆಯಂತೆ, ಕ್ವೆಶ್ಚನ್ ಪೇಪರ್ ಕೊಡ್ತಾರಂತೆ, ಇಂತಿಷ್ಟು ದುಡ್ಡು ಕೊಟ್ಟರೆ ಸಿಗುತ್ತಂತೆ ಅಂತ ಸುಮ್ಮನೆ ಒಂದು ಕಿವಿಗೆ ಬಿದ್ದಿರುತ್ತೆ ವಿಷಯಗಳು. ನಿಮ್ಗೆ ಆ ಎಕ್ಸಾಮ್ ಟೈಮಲ್ಲಿ ಈ ತರ ವಿಷಯ ಕಿವಿಗೆ ಮೇಲೆ ಬಿದ್ದಿತ್ತಾ? ಆ ಥರ ಏನು ಗೊತ್ತಿಲ್ಲ ಮೇಡಮ್ ನಮಗೆ. PSI ಎಕ್ಸಾಮ್ ಅಲ್ಲಿ ಮಾತ್ರ ಗೊತ್ತಿಲ್ಲ ಮೇಡಮ್ ನಮಗೆ. PSI ಎಕ್ಸಾಮ್ ಟೈಮಲ್ಲಿ ನಿಮ್ ಕಿವಿಗೆ ಬಿದ್ದಿತ್ತು. ನೀವ್ ಎಕ್ಸಾಮ್ ಇದು PWD ಜೂನಿಯರ್ ಇಂಜಿನಿಯರ್ ಪರೀಕ್ಷೆಯಲ್ಲಿ ನಿಮ್ ಕಿವಿಗೆ ಬಿದ್ದಿರ್ಲಿಲ್ಲ? ಇಲ್ಲ ಮೇಡಮ್ ಬಿದ್ದಿ. ನಾವು ಪ್ರಪೇಲಿ PWD ಜೈಗೆ ಓದ್ತಾ ಇದ್ದೀವಿ ಮೇಡಮ್ ನಾವು. ಹಾ, ಬಟ್ ಎಷ್ಟು ಮೋಸ ಆಗುತ್ತೆ ಅಂದ್ರೆ ಪ್ರಾಮಾಣಿಕತೆ. ಈಗ ನೀವೆಲ್ಲ ನೋಡಿ ಕಷ್ಟಪಟ್ಟು ಓದಿರ್ತೀರಾ, ಒಂದು ಎಲ್ಲೂ ಮಿಸ್ ಆಗಬಾರ್ದು, ಯಾವ ಕ್ವಶನ್ ಮಿಸ್ ಆಗಬಾರ್ದು ಅಂತ ಅದಕ್ಕೋಸ್ಕರ ಟೈಮ್ ಇನ್ವೆಸ್ಟ್ ಮಾಡಿರ್ತೀರಾ. ಬಟ್ ನೋಡಿ ಯಾರೋ ದುಡ್ಡು ಕೊಟ್ರೆ ಆರಾಮಾಗಿ ಎಕ್ಸಾಮ್ ಪಾಸ್ ಮಾಡ್ತಾರೆ, ಕೆಲಸ ಇಟ್ಕೋತಾರೆ. ಧಾರವಾಡಲ್ಲಿ ಮೇಡಮ್ ನಾವು ಧಾರವಾಡಲ್ಲಿ ರೂಮ್ ಮಾಡಿ ಲೈಬ್ರರಿ 12 ತಾಸು ಗಂಟ್ಲೆ ಓದಿ ಇಷ್ಟೆಲ್ಲ ಕಷ್ಟಪಟ್ರು ನಾವು ಯಾರೋ ಒಬ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಬಹಳ ಮೋಸ ಮೇಡಮ್ ಇದು. ಕರೆಕ್ಟ್. ಎಷ್ಟು ಕಷ್ಟ ಮೇಡಮ್. ನಮ್ಮ ತಂದೆ ತಾಯಿಗೆ ನಮ್ಮನ್ನ ಕೂಲಿ ಮಾಡಿ ದುಡ್ಡು ಹಾಕ್ತಾ ಇದಾರೆ ನಮಗೆ. ಈಗ ಏನ್ ಮಾಡ್ಕೊಂಡಿದ್ದೀರಾ ಶರಣಪ್ಪ ಅವರೇ ನೀವು? ಏನಿಲ್ಲ ಮೇಡಮ್, ಮುಂಬರೋ ಎಕ್ಸಾಮ್ ಓದ್ತಾ ಇದ್ದೀವಿ. ಇದು ಹೋದಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಭರವಸೆ ಇಟ್ಕೊಂಡು ಮುಂಬರೋ ಎಕ್ಸಾಮ್ ಓದ್ತಾ ಇದ್ದೀವಿ ನಾವು ಧಾರವಾಡಲ್ಲಿ. ಒಂದ್ ಕನಸು, ಒಂದ್ ನಿರೀಕ್ಷೆ ಅಲ್ವಾ, ಹೆತ್ತವ್ರಿಗೂ ಇರುತ್ತೆ, ಪಾಪ ನಿಮ್ಗೂ ಇರುತ್ತೆ, ಒಂದು ಒಳ್ಳೆ ಸರ್ಕಾರಿ ನೌಕರಿ ಹಿಡಿಬೇಕು ಅಂತ. ಬಟ್ ನೋಡಿ ಎಷ್ಟು ಓದ್ತೇನೆ ಮೇಡಮ್. ನಾನು 2 ವರ್ಷದ ಗಂಟ್ಲೆ ಓದ್ತೇನೆ. ಇದ್ರಲ್ಲಿ ಏನೋ ಒಂದು ಸಕ್ಸಸ್ ಆಗ್ತೀನಿ, ನಮ್ಮ ಮಗ ಏನಾದ್ರು ಬರ್ತಾನೆ ನೌಕರಿ ಮಾಡ್ಕೊಂಡು ಕಾಯ್ತಾ ಇದಾರೆ ನಮ್ಮ ತಂದೆ ತಾಯಿಗಳು. ನಿಜ ನಿಜ ನಿಜ. ಈಗ ಏನೋ ನಾವು ಕೇಳ್ಪಟ್ವಿ 50 ಲಕ್ಷ 60 ಲಕ್ಷ ಎಲ್ಲ ಕೊಟ್ಟಿದ್ದಾರೆ ಒಂದೊಂದು ಪೇಪರ್ಗೆ ಒಬ್ಬೊಬ್ರು ಅಭ್ಯರ್ಥಿಗಳು ಅಂತ. ಅದ್ರ ಬಗ್ಗೆ ಏನಾದ್ರು ನಿಮ್ ಕಿವಿಗ್ ಬಿತ್ತಾ? ಅಲ್ಲ, ಕನ್ಫರ್ಮ್ ಆಗಿ ನಾ ಕೇಳ್ತಿಲ್ಲ, ಹಿಂಗೆ ಒಂದ್ ಸುದ್ದಿಗಳು ಬರುತ್ತಲ್ಲ ನೀವು ಎಕ್ಸಾಮ್ ಫೇಸ್ ಮಾಡಿದ್ರಿಂದ, ಅದಕ್ಕೆ ಕೇಳ್ತಿದ್ದೀನಿ. ಅದು PWD ಗೊತ್ತಿಲ್ಲ ಮೇಡಮ್, PSI ಅಲ್ಲಿ ಆಗಿದೆ ಅಂತ ಕಿವಿಗೆ ಬಿದ್ದೆ ಮೇಡಮ್. ಅದು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನಿಮ್ ಕಿವಿಗ್ ಬಿತ್ತು? ನಮ್ಮದು ಒಂದು 50-60 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಪರ್ ಹೆಡ್ ಒಬ್ಬೊಬ್ರು. ಹಾ ಮೇಡಮ್. ಓ, ಅಲ್ಲ ಇದ್ರಲ್ಲೂ ಹಂಗೆ ಆಗಿದೆ ಅಂತ ನಮ್ಗೆ ಸುದ್ದಿ ಬಂತು. ಬಟ್ ಅದೇ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ಈಗ 50-60 ಲಕ್ಷ ಕೊಟ್ರೆ ಈಗ ನೌಕರಿ ಹಿಡಿದ ಮೇಲೆ ಅದನ್ನ ರಿಕವರ್ ಮಾಡ್ಕೋಬೇಕಲ್ಲ, ಅಲ್ಲಿ ಲಂಚ ತಗೊಳಕ್ ಶುರು ಮಾಡ್ತಾರೆ, ಸಾರ್ವಜನಿಕರಿಗೆ ಪೀಡ್ಸಕ್ ಶುರು ಮಾಡ್ತಾರಲ್ವಾ? ತೋತ್ರ ಮೇಡಮ್, ಅವ್ರು ಬಿಡೋದಿಲ್ಲ, ಅವರು ದುಡ್ಡು ಕೊಟ್ಟು ಹೋಗಿರ್ತಾರೆ, ಅವ್ರು ಹೇಗೆ ಬಿಡ್ತಾರೆ? ಕರೆಕ್ಟ್. ಫೈನ್. ಈಗ ನೀವೆಲ್ಲ ಸೇರ್ ಏನಾದ್ರು ಕಂಪ್ಲೇಂಟ್ ಕೊಡೋದು ಅದ್ರ ಬಗ್ಗೆ ಏನಾದ್ರು ಡಿಸೈಡ್ ಮಾಡಿದೀರಾ? ಈ ತರ ಮೇಡಮ್ ನಾವು ಕಂಪ್ಲೇಂಟ್ ನಾವೆಲ್ಲ ಗ್ರೂಪ್ ಆಗಿ ಮಾಡ್ತಾ ಇದೀವಿ. ಗ್ರೂಪ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಗೃಹ ಸಚಿವರಿಗೆ ಮೀಟ್ ಆಗಿ ಕಂಪ್ಲೇಂಟ್ ಕೊಡ್ತೇವೆ. ಸರಿ, ನೋಡೋಣ. ಈಗ ನಿಮ್ಗೆಲ್ಲ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಶರಣಪ್ಪ ಅವರೇ, ನಿಮ್ಗೆ ಆಲ್ ದ ಬೆಸ್ಟ್. ಎಕ್ಸಾಮಿಗೆ ರೆಡಿ ಆಗ್ತಿದೀನಿ ಅಂದ್ರಲ್ಲ, ಒಂದೊಳ್ಳೆ ಕೆಲಸ ನಿಮ್ಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲೂ ಅಕ್ರಮದ ಶಂಕೆ ವ್ಯಕ್ತವಾಗ್ತಾ ಇದೆ. ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅನ್ನೋ ಸಂಶಯಗಳು ವ್ಯಕ್ತವಾಗ್ತಿದೆ. ಎಲ್ಲವೂ ಅಲ್ಲ, ಕೆಲವೊಂದು ಅಂದ್ರೆ ನಿರ್ದಿಷ್ಟ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯಗಳಿರೋದು. ಪರೀಕ್ಷೆಗೂ ಮೊದಲೇ ಲೀಕ್ ಆಗಿತ್ತಂತೆ ಭೂಗೋಳ ಶಾಸ್ತ್ರದ ಪೇಪರ್. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲೂ ಕೂಡ ಆ ಪರೀಕ್ಷೆ ಬರೆಯುವಾಗ ಅಕ್ರಮ ನಡೆದಿರಬಹುದು ಅಂತ ಸಂಶಯ ಇದೆ. 18ಕ್ಕೂ ಹೆಚ್ಚು ಪ್ರಶ್ನೆಗಳು ಲೀಕ್ ಆಗಿತ್ತಂತೆ. ವಾಟ್ಸ್ಆ್ಯಪ್ನಲ್ಲಿ ಆ ಪ್ರಶ್ನೆಗಳು ಹರಿದಾಡ್ತಾ ಇವೆ. ಮಲ್ಲೇಶ್ವರಂ ಠಾಣೆಗೆ KEA ಈ ಬಗ್ಗೆ ದೂರನ್ನ ಕೊಟ್ಟಿದೆ. 1242 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿತ್ತು. ಕಳೆದ ತಿಂಗಳು ಅಂದ್ರೆ ಮಾರ್ಚ್ನಲ್ಲಿ 12ರಿಂದ 15ರವರೆಗೆ ಪರೀಕ್ಷೆ ನಡೆದಿತ್ತು. ಆದರೆ ಪರೀಕ್ಷೆಗೂ ಮೊದಲೇ ಭೂಗೋಳ ಶಾಸ್ತ್ರದ ಪೇಪರ್ ಲೀಕ್ ಆಗಿತ್ತು. ಆ ಇಡೀ ಪೇಪರೇ ಅಲ್ಲ, ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಲೀಕ್ ಆಗಿತ್ತು. ಸುಮಾರು ಒಂದು 18ಕ್ಕೂ ಹೆಚ್ಚು ಪ್ರಶ್ನೆಗಳು ಲೀಕ್ ಆಗಿತ್ತು ಅಂತ ಈಗ ಇನ್ಫಾರ್ಮೇಶನ್ ಸಿಕ್ಕಿದೆ. ಎಕ್ಸಾಮ್ಗೂ ಮುಂಚೆನೆ ಅದು ಲೀಕ್ ಆಗಿತ್ತಂತೆ. ಸದ್ಯಕ್ಕೆ ಆ ಬಗ್ಗೆ ಸಂಶಯಗಳು ಇರೋದ್ರಿಂದ ಆ ಬಗ್ಗೆ ತನಿಖೆ ಆಗಬೇಕು ಅಂತ KEA ಈಗ ಒಂದು ದೂರನ್ನ ಕೊಟ್ಟಿದೆ. ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯಗಳು ವ್ಯಕ್ತವಾಗಿದೆ. ಪರೀಕ್ಷೆಗೂ ಮುಂಚೆನೆ ಅದು ಲೀಕ್ ಆಗಿತ್ತು, ಅದರಲ್ಲೂ ಭೂಗೋಳಶಾಸ್ತ್ರ ಪ್ರಶ್ನೆಗಳು ಲೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಸಂಶಯಗಳಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯಗಳಿದೆ. ಯಾಕಂದ್ರೆ ಎಕ್ಸಾಮ್ಗೂ ಮುಂಚೆನೆ ಭೂಗೋಳ ಶಾಸ್ತ್ರದ ಪೇಪರ್ ಲೀಕ್ ಆಗಿತ್ತು. ಆ ಪೇಪರ್ನಲ್ಲಿದ್ದಂತ ಸುಮಾರು 18ಕ್ಕೂ ಹೆಚ್ಚು ಪ್ರಶ್ನೆಗಳು ಇಂಥದ್ದೇ ಅಟೆಂಡ್ ಮಾಡಬೇಕಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ ಅಭ್ಯರ್ಥಿಗಳು ಅಂತ ಹೇಳ್ಬಿಟ್ಟು ಪ್ರಶ್ನೆಗಳು ಲೀಕ್ ಆಗಿತ್ತಂತೆ. ಇದು ತೋರಿಸ್ತಾ ಇದೀವಿ ನೋಡಿ. ಈ ತರ
ಒಂದಿಷ್ಟು ಪ್ರಶ್ನೆಗಳು ಮತ್ತು ಅದಕ್ಕೆ ಏನು ಉತ್ತರ ಬರೀಬೇಕು ಅದೆಲ್ಲವೂ ಕೂಡ ಮೊದಲೇ ಲೀಕ್ ಆಗಿತ್ತಂತೆ. ಇದನ್ನ ನೋಡ್ಕೊಂಡು ಹೋಗಿ ಸುಮಾರು ಜನ ಎಕ್ಸಾಮ್ ಎಲ್ಲ ಈಗ ಬರೆದಿದ್ದಾರೆ. ಬಟ್ ವಾಟ್ಸ್ಆ್ಯಪ್ನಲ್ಲಿ ಈ ಪ್ರಶ್ನೆಗಳೀಗ ಹರಿದಾಡ್ತಾ ಇದೆ. ಭೂಗೋಳ ಶಾಸ್ತ್ರದ ಕ್ವೆಶ್ಚನ್ ಪೇಪರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಕರೆದಾಗ 1000ಕ್ಕೂ ಹೆಚ್ಚು ಹುದ್ದೆಗಳಿಗೋಸ್ಕರ ಕರೆದಂತ ಟೈಮ್ನಲ್ಲಿ ಭೂಗೋಳ ಶಾಸ್ತ್ರದ ಈ ತರ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ವಾಟ್ಸ್ಆ್ಯಪ್ನಲ್ಲಿ ಈಗ ಹರಿದಾಡ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಈಗ ತನಿಖೆ ಆಗಬೇಕು ಅಂತ ಕೆಇಎ ಒಂದು ದೂರನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ PSI ಪರೀಕ್ಷೆ ಅಕ್ರಮ ಆಗಿದೆ ಅಂತ ಶುರುವಾಯಿತು, ಬಟ್ ಈಗ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಇದು ಆಗಿದೆ ಅನ್ನುವಂತ ಒಂದು ಪೂರಕ ಸಾಕ್ಷಿಗಳು, ವಿಡಿಯೋಗಳು, ಆಡಿಯೋಗಳೆಲ್ಲ ಲಭ್ಯವಾಗ್ತಾ ಇದೆ. ಸೊ ಈ ವಾಟ್ಸ್ಆಪ್ ನಲ್ಲಿ ಏನೀಗ ಹರಿದಾಡ್ತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಎಕ್ಸಾಮ್ ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ, ಸೊ ಇದ್ರ ಬಗ್ಗೆ ದೂರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಶರ್ಮಿತಾ, ಏನು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆದ ನಂತರ ಈಗ ಮತ್ತೊಂದು ಎಕ್ಸಾಮ್ನಲ್ಲೂ ಸಹ ಒಂದು ಅಕ್ರಮ ಆಗಿದೆ ಅಂತೇಳಿ ಒಂದು ದೂರನ್ನ ಕೊಟ್ಟಿರುತ್ತದೆ. ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನು ನಡೆದಿತ್ತು, ಆ ಒಂದು ಎಕ್ಸಾಮ್ನಲ್ಲೂ ಸಹ ಒಂದು ಕೆಲವು ಅಕ್ರಮ ಆಗಿದೆ ಅಂತೇಳಿ ಒಂದು ಇಲಾಖೆ ಅಧಿಕಾರಿಗಳಿಗೆ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಒಂದು ಭೂಗೋಳ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 18 ಕ್ವಶನ್ಗಳು ಒಂದು ವಾಟ್ಸಪ್ನಲ್ಲಿ ಹರಿದಾಡಿದೆ ಅಂತೇಳಿ ಈಗ ಕೆಇಎ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಅವರೀಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವುದು. ಕೆಲವು ಅಭ್ಯರ್ಥಿಗಳ ಮೊಬೈಲ್ನಲ್ಲಿ ಒಂದು ಕೆಲವು ಸುಮಾರು 18 ಪ್ರಶ್ನೆಗಳು ಹರಿದಾಡ್ತಿದೆ. ಆ ಪ್ರಶ್ನೆಗಳು ಎಲ್ಲಿಂದ ಬಂತು ಮತ್ತೆ ಯಾರಿಂದ ಅದು ಸೋರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ಈಗ ಮಲ್ಲೇಶ್ವರಂ ಪೊಲೀಸರಿಗೆ ಒಂದು ದೂರನ್ನ ಸಹ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಕೆಲವು ಕ್ವಶನ್ಸ್ ಅನ್ನು ಸಹ ಮಾರ್ಕ್ ಮಾಡಿರೋದು ಮತ್ತೆ ಆ ಒಂದು ಸ್ಕ್ರೀನ್ ಶಾಟ್ಸ್ ಏನಿದೆ ಅದನ್ನು ಸಹ ನೋಡಬಹುದು. ಏನು ಒಂದು ಕಳೆದ ನವೆಂಬರ್ದಲ್ಲಿ ಒಂದು ಎಕ್ಸಾಮ್ ನಡೆದಿತ್ತು, ಆನಂತರ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವು ಅಭ್ಯರ್ಥಿಗಳು ಸಹ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿ ಈ ರೀತಿ ಹೊರಗಡೆ ಒಂದು ಪ್ರಶ್ನೆಗಳು ಲೀಕ್ ಆಗಿದೆ ಮತ್ತೆ ಹರಿದಾಡ್ತಿದೆ ಅಂತೇಳಿ ಒಂದು ಕೆಇಎಗೆ ಒಂದು ದೂರನ್ನು ಕೊಡ್ತಾರೆ. ನಂತರ ಅದನ್ನ ಪರಿಶೀಲನೆ ನಡೆಸಿದಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಬೇಕು, ಅದೆಲ್ಲ ಎಲ್ಲಿಂದ ಬಂತು ಮತ್ತೆ ಯಾರದನ್ನ ಲೀಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಸಹ ದಾಖಲು ಮಾಡಿದ್ದಾರೆ. ಮುನಿರಾಜು, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.